ಹಾಯ್ ಫ್ರೆಂಡ್ಸ್, ಪ್ರೇಮ ಕಿಚನ್ಗೆ ಸ್ವಾಗತ. ಉರಕ್ಕಿ ತಂಬಿಟ್ಟು ಅಕ್ಕಿನ ಹುರಿದು ತಂಬಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಬೇಕಾಗಿರುವ ಸಾಮಾನು ಅಕ್ಕಿನ ಹುರಿದುಬಿಟ್ಟು ನಾನು ಇದನ್ನು ಏಲಕ್ಕಿ ಜೊತೆ ಬೀಸಿಸ್ಕೊಂಬಂದಿದ್ದೀನಿ. 1.5 kg ಅಕ್ಕಿ ಇದೆ. ಇದಕ್ಕೆ ಕಡಲೆ ಬೀಜ 1/4 kg, ಕಡಲೆ 1/4 kg ಹುರ್ಗಡಲೆ, ಮತ್ತು ವೈಟ್ ಎಳ್ಳು, ಬಿಳಿ ಎಳ್ಳು ಸ್ವಲ್ಪ 1-2 ಹಿಡಿಯಷ್ಟು ಎಳ್ಳು ತೊಗೊಂಡಿದ್ದೀನಿ. ಮತ್ತು ಬೆಲ್ಲ 1 kg ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತಂಬಿಟ್ಟು ಉರಕ್ಕಿ ತಂಬಿಟ್ಟು ಎಣ್ಣೆ ಸ್ವಲ್ಪ ಅದು ಉಂಡೆ ಕಟ್ಟಲಿಕ್ಕೆ. ಇದು ಈಗ ಪಾಕ ತಗೊಂಬಿಡೋಣ. ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಪಾಕ ತಗೊಳ್ಳೋಕ್ಕೆ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು, ಅಂದರೆ ತಂಬಿಟ್ಟಿಗೆ ಕಲಿಸ್ಕೊಳ್ಳೋಕ್ಕೆ 1 ಚೊಂಬಷ್ಟು ನೀರು ಹಾಕಿದ್ದೀನಿ. ಅದು ಪಾಕ ಬರಬೇಕು. ಇವಾಗ 1/4 kg ಕಡಲೆ ಬೀಜ ಮತ್ತು ಹುರ್ಗಡ್ಲೆ 1/4 kg, ಮತ್ತು ಎಳ್ಳು, ಕೊಬ್ಬರಿ 1, ಮತ್ತು ಎಳ್ಳು ಇದೆಲ್ಲದನ್ನು ಮಿಕ್ಸ್ ಮಾಡಿದ್ದೀನಲ್ಲ, ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು. ಇವಾಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಪಾಕ ಬರೋ ತನಕ. ಅದು ಪಾಕಕ್ಕೆ ಇಟ್ಟಿದ್ದೀನಿ ಬೆಲ್ಲನ. ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ತಲೆ ಹಿಡ್ಕೊಂಬಿಡುತ್ತೆ, ಅದಕ್ಕೆ ಕೈ ಆಡಿಸ್ತಾ ಇರಬೇಕು. ಪಾಕ ಸ್ವಲ್ಪ ಬೆಲ್ಲ ಕರಗೋ ತನಕ. ಬೆಲ್ಲ ಕರಗಿ ಒಂದೊಳ್ಳೆ ಪಾಕ ಬರಬೇಕು. ತೋರಿಸ್ತೀನಿ ನಾನು ನಿಮಗೆ. ಪಾಕ ಬರ್ತಾಯಿದೆ. ಇವಾಗ ಸ್ವಲ್ಪ ಪಾಕ ಇದು ವೈಟ್ದು ಬಿಳಿ ನೊರೆ ಎಲ್ಲ ಹೋದ ತಕ್ಷಣ ಪಾಕ ಒಂದೊಳ್ಳೆ ಪಾಕ ಬಂದರೆ ಸಾಕು. ಬಂದ ತಕ್ಷಣ ನಾನು ಹಿಟ್ಟಿಗೆ ಬೇರಿಸ್ಕೊಂಡ್ಬಿಡ್ತೀನಿ. ಈಗ ನೋಡಿ ಬರ್ತಾಯಿದೆ ಪಾಕ, ಚೆನ್ನಾಗಿದೆ. ಇವಾಗ ಆಗಿದೆ ಪಾಕ ನೋಡಿ. ಇವಾಗ ಪಾಕ ಸರಿಗೆ ಬಂದಿದೆ. ಇವಾಗ ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ಮೇಲೆ ಬಸ್ಕೊಳ್ಳೋಣ. ಕೆಳಗಡೆ ಕಲ್ಲುಗಳಿರ್ತವೆ. ಕಲಿಸ್ಕೋಬೇಕು ಹಿಂಗೆ. ಇವಾಗ ಹಿಂಗೆ ಉಂಡೆ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಕೈ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡು ಹಿಂಗೆ ಉಂಡೆ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಉಂಡೆ ಚಿಕ್ಕ ಅಂದರೆ ಮೀಡಿಯಮ್ ಸೈಜು ಉಂಡೆ ಮಾಡಿ ಇಟ್ಕೊಳ್ಳೋದು. ಎಣ್ಣೆ ಹಿಂಗೆ ಮಾಡಿಕೊಂಡು ಉಂಡೆನ ಹಿಂಗೆ ಕಟ್ಕೊಳ್ಳೋದು. ಹಿಂಗೆ ನೋಡಿ ಫ್ರೆಂಡ್, ಇವಾಗ ಆಗಿದೆ. ಉಂಡೆ ಎಲ್ಲ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ.